ನಮಸ್ಕಾರ, ಹೇಮಾ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಮ್ಮ ಗಾರ್ಡನ್ನ ತೋರಿಸ್ತೀನಿ ಬನ್ನಿ. ಗಾರ್ಡನಲ್ಲಿ ಹಾಕಿರೋ ಗಿಡಗಳನ್ನೆಲ್ಲ ತೋರಿಸ್ತೀನಿ. ಇದು ನಮ್ಮ ಗಾರ್ಡನಲ್ಲಿ ಹಾಕಿರೋ ಗಿಡಗಳು, ಹೂವಿನ ಗಿಡಗಳು. ನಾನು ಜಾಸ್ತಿ ಹೂವಿನ ಗಿಡಗಳನ್ನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸೊಪ್ಪು ತರಕಾರಿಗಳನ್ನ ಅಂತ ಬೆಳ್ಕೊಳ್ಳೋದಕ್ಕೆ ಅಂತ ಬಿಟ್ಕೊಂಡಿದ್ದೀನಿ. ರೋಸು ಯೆಲ್ಲೋ ಕಲರ್ದು, ಅದೊಂದು ಪರ್ಪಲ್ ಕಲರ್ದೊಂದು, ಇದೊಂದು ಇನ್ನೊಂದು ರೆಡ್ಡಿತ್ತು, ಅದು ಒಣಗೋಗಿದೆ ನಾನು ಊರಿಗೆ ಹೋದಾಗ. ಕರಿಬೇವು, ನಿಂಬೆ ಗಿಡ ತಂದಿಟ್ಟಿದ್ದಾರೆ, ಪಾಟಿಗೆ ಹಾಕಿದ್ದೀನಿ, ಅದನ್ನು ನೆಲಕ್ಕೆ ಹಾಕಬೇಕು. ನಾಗದಾಳಿ ಗಿಡ ಇದು. ಮತ್ತು ಕಬ್ಬು, ನಮಗೆ ಸಂಕ್ರಾಂತಿಗೆ ಆಗೋಷ್ಟು ಬಿಟ್ಟಿದೆ ಕಬ್ಬು, ಆಗಿ ಬೇರೆಯವ್ರಿಗೂ ಕೊಡೋಷ್ಟು. ಇವಳು ನಮ್ಮ ಗಾರ್ಡನ್ ಏರಿಯಾ ರಾಣಿ, ಬಂಗಾರಿ ಅಂತ ಇವಳು, ಮುದೋಳ್ ನಾಯಿ. ಗಾರ್ಡನ್ ಏರಿಯಾ ಇವಳು ನೋಡ್ಕೋತಾಳೆ. ಇನ್ನು ನಮ್ಮ ದಾಸವಾಳ, ನಮ್ಮ ಮನೆಗೆ ಸಾಕಷ್ಟು ಹೂವನ್ನ ದೇವರಿಗೆ ನಿಜವಾಗ್ಲೂ ಒಂದು ದಿನಕ್ಕೂ ಎಂಥ ಕಾಲಕ್ಕೂ ಬಿಡೋ ಅಂಥ ಹೂವು ಅಂದರೆ ಇದೆ. ನಾವು ಮನೆ ಕಟ್ಟಿ 6 ತಿಂಗಳಿಗೆ ಗಿಡ ತುಂಬ ಚೆನ್ನಾಗಿ ಬಂದುಬಿಡ್ತು. ಅಷ್ಟೊತ್ತಿಗೆ ಅದು ಈ ಮಣ್ಣಿ 6 ತಿಂಗಳಿಗೆ ಯಾಕೆ ಇಷ್ಟು ಬಂತು ಅಂತ ಹೇಳ್ತೀರಾ ಅಂತಂದರೆ, ಈ ಮಣ್ಣಲ್ಲಿ ಬೆಳೆಯೋದು ತುಂಬ ಕಷ್ಟ ಇದೆ. ಯಾಕಂದರೆ ಚೆಟ್ಟು ಮಣ್ಣು ಅಂತಾರೆ ಈ ಕಡೆ. ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಬಟ್ ಅದು ಗಿಡಗಳನ್ನ ಬೆಳೆಯೋದಕ್ಕೆ ಬಿಡಲ್ಲ. ತುಂಬ ಗಟ್ಟಿ ಇದೆ ಮಣ್ಣು. ಚಪ್ರದವರೆಕಾಯಿ ಈಗಷ್ಟೇ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಚಪ್ರದವರೆಕಾಯಿ ಈ ಸರಿ ಚಪ್ರ ಹಾಕಿಲ್ಲ, ಹೊಂಗೆ ಮರಕ್ಕೆ ಹಬ್ಕೊಂಬಿಟ್ಟಿದೆ ಚೆನ್ನಾಗಿ. ನಾನು ಕಾಂಪೌಂಡ್ ಮೇಲೆ ಹಾಕಿದ್ದೆ, ಅದು ಹಂಗೆ ಹೊಂಗೆ ಮರಕ್ಕೆ ಹಬ್ಕೊಂಬಿಟ್ಟಿದೆ. ಇನ್ನು ಈ ಕಡೆ ಬಂದರೆ ನಮ್ಮ ಬೋರು ಮತ್ತು ಶಂಖಪುಷ್ಪ ಗಿಡ ಇದೆ. ಇದು ಬೆಟ್ಟದ ಅವರೆ ಗಿಡ ನೋಡಿ, ಇದು ಶಂಖಪುಷ್ಪ ಗಿಡ. ಇದು ಕಾಂಪೌಂಡಿಗೆ ಹಬ್ಬಿಸ್ತಾ ಇದ್ದೀನಿ. ಮಲ್ಲಿಗೆ ಅಂಟು, ಈ ಮಲ್ಲಿಗೆ ಅಂಟು ಮೇಲೆ ಎದ್ದೇಳ್ತಾನೇ ಇಲ್ಲಪ್ಪ. ಇದು ಗೋರಂಟಿ ಸೊಪ್ಪಿನ ಗಿಡ, ಒಂದು 7-8 ಅಡಿ ಬಿಟ್ಟಿದೆ. ಮತ್ತು ಇದು ದಾಳಿಂಬೆ ಗಿಡ, ಇದು ತಾನಾಗೆ ಹುಟ್ಕೊಂಡಿದೆ. ಅದು ಎಲ್ಲಿ ಬೀಜ ಬಿದ್ದಿತ್ತೋ ಏನೋ ಗೊತ್ತಿಲ್ಲ, ನಾವಂತೂ ಹಾಕಿಲ್ಲ, ಇದು ಹಂಗೆ ಹುಟ್ಕೊಂತು ಬೆಳೀತಾ ಇದೆ. ಕಾಕಡ ಗಿಡ, ಕಾಶಿ ಕಣಗ್ಲ, ಇವೆಲ್ಲ ನನಗೆ ಪೂಜೆಗೆ ಆಗುತ್ತೆ ಕಣ್ರಿ. ಕಾಕಡ ಈ ಸರಿ ಬಿಟ್ಟಿಲ್ಲ ಕಣ್ರಪ್ಪ, ಯಾಕೋ ಗೊತ್ತಿಲ್ಲ. ಇನ್ನು ಮರಗೆಣಸು ಮಧ್ಯದಲ್ಲೇ ಹಾಕ್ಕೊಂಡಿದ್ದೀನಿ, ಇದ್ರ ಮಧ್ಯದಲ್ಲಿ. ಏನಕ್ಕೆ ಅಂದರೆ ಈ ಮಣ್ಣನ್ನು ಎಷ್ಟು ಕೆತ್ತಿದ್ರೂ ನಮ್ಮ ಕೈ ಕುಯ್ಕೊಂಡು ಹೋಗುತ್ತೋ ಹೊರತು, ಮೇಲ್ಮಣ್ಣು ಹಾಕ್ಸಿದ್ದೀನಿ, ಕೆಂಪು ಮಣ್ಣು ಒಂದು ಟ್ಯಾಕ್ಟ್ರಿ ಅಷ್ಟು ಹಾಕ್ಸಿದ್ದೀವಿ. ಆದ್ರೂ ಮಳೆ ಬಂದಾಗ ಒಂದು ಪೈಪಲ್ಲಿ ಹರ್ಕೊಂಡು ಹೋಗ್ಬಿಡುತ್ತೆ, ನೀರೆಲ್ಲನೂ ಹೋದಾಗ ಮಣ್ಣು ಹರ್ಕೊಂಡು ಹೋಗ್ಬಿಡುತ್ತೆ. ತುಂಬ ಗಟ್ಟಿ ಮಣ್ಣು. ಆ ಗಟ್ಟಿ ಮಣ್ಣಲ್ಲೂ ಇಷ್ಟು ಗಿಡಗಳು ಬಂದಿರೋದು ಹೆಚ್ಚೆಚ್ಚು. ನಂದಿ ಬಟ್ಲು ಗಿಡ, ಅಡಿಕೆ ಸಸಿ ಹಾಕ್ಕೊಂಡಿದ್ದೀನಿ. ಎಲ್ಲರ ಮುಂದೆ ಈ ಪಾಮ್ ಪ್ಲ್ಯಾಂಟು ಅದು ಇದು ಅಂತ ಹಾಕೋತಾರೆ, ನನಗಿಷ್ಟ ಆಗಲ್ಲ. ಇನ್ನು ನಮ್ಮ ಸೀಬೆಕಾಯಿ ಗಿಡ, ಇದು ಯಾವುದೋ ತಮಿಳ್ನಾಡು ಸೀಬೆ ಅಂತೆ, ನಮ್ಮ ಅಣ್ಣ ಕೊಟ್ಟಿದ್ದರು ನೋಡಿ, ಚೆನ್ನಾಗಿ ಬಂದಿದ್ದಾವೆ 2. ಇನ್ನು ಇದು ನಮ್ಮ ಕನಕಪುರದ್ದೆ ಸೀಬೆ. ಇನ್ನು ಕುಂಬಳಕಾಯಿ ನೋಡಿಪ್ಪ, ನಮ್ಮ ಮನೆಯಲ್ಲೂ ಒಂದು ಕುಂಬಳಕಾಯಿ ಬಳ್ಳಿ ಬಿಟ್ಟಿದೆ, ಅದರಲ್ಲೂ 3 ಕುಂಬಳಕಾಯಿಯಷ್ಟು ಬಿಟ್ಟಿದೆ ಈ ಸರಿ. ಇನ್ನೂ ಹೂವು ಕಚ್ತಾ ಇದ್ದಾವೆ. ಕುಂಬಳಕಾಯಿ ನೋಡಿ ಯಾವ ಸೈಜ್ ಇದ್ದಾವೆ, 1 2 ನೋಡಿ ಏನು ಸೈಜ್ ಇದ್ದಾವೆ ಕುಂಬಳಕಾಯಿ. 5 kg ಕಮ್ಮಿ ಬರಲ್ಲ ಕಣ್ರಿ. ಇನ್ನು ವಾಟರ್ ಮೆಲನ್ನು ನೋಡಿ, ಈ ಡಬ್ಬದಲ್ಲಿ ಏನಕ್ಕೆ ಹಾಕಿ ಮುಚ್ಚಿಟ್ಟಿದ್ದೀನಿ ಅಂತ ಅಂದರೆ, ಅದರೊಳಗಡೆ ಒಂದು ಸ್ವಲ್ಪ ಅಂದರೆ ಬೇವಿನ ಎಣ್ಣೆನ ಸವರ್ಬಿಟ್ಟು ಡಬ್ಬಕ್ಕೆ ಹಾಕಿದ್ದೀನಿ. ಅದರೊಳಗಡೆ ಹುಳ ಹೋಗಲ್ಲ ಅಂತ ಅಂದ್ಬಿಟ್ಟು ಆ ಥರ ಡಬ್ಬ ಹಾಕಿ ಮುಚ್ಚಿಟ್ಟಿದ್ದೀನಿ. ನಾನು ಬೇರೆ ಥರದ್ದೇನೂ ತರಿಸಿಲ್ಲ. ಬೇವಿನ ಎಣ್ಣೆ ಮಾತ್ರ ನಮ್ದು ಇದ್ರೊಳಗೇ ಬಳಸ್ಕೊತೀನಿ ನೋಡಿ. ಇದೊಂದು ಕುಂಬಳಕಾಯಿ ಅಲ್ಲ, ಸಾರಿ, ವಾಟರ್ ಮೆಲನ್. ಇದೊಂದೇ ದಪ್ಪ ಆಗಿರೋದು, ಇದೇ ಫಸ್ಟ್ ಟೈಮ್ ಈ ಥರ ಬಂದಿರೋದು ವಾಟರ್ ಮೆಲನು. ಮತ್ತು ಮೆಣಸಿನ್ಕಾಯಿ ಸಸಿ ಈಗ ಒಟ್ಲು ಬಿಟ್ಟಿದ್ದೀನಿ. ಮಳೆ ಜಾಸ್ತಿ ಬರ್ತಾ ಇದೆ, ಹಾಗಾಗಿ ಸತ್ತೆ ಎಲ್ಲ ತೆಗಿಯೋದಕ್ಕಾಗಿಲ್ಲ. ನಾನು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಗಾರ್ಡನ್ನ. ಟೊಮೊಟೊ ಗಿಡ, ಮನೆಗೆ ಬೇಕಾಗಿರೋಷ್ಟು ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬದನೆಕಾಯಿ,
ಮತ್ತು ಚಪ್ಪರದ ಅವರೆಕಾಯಿ ಆಗಷ್ಟು ಏನೇನು ಬರುತ್ತೋ ಸೊಪ್ಪುಗಳನ್ನಂತೂ ಸಿಕ್ಕಾಪಟ್ಟೆ ಹಾಕೋತಾ ಇರ್ತೀನಿ. ಸೊಪ್ಪನ್ನ ಯಾವಾಗ್ಲೂ ಮೆಂತ್ಯ ಸೊಪ್ಪು ಅಂತೆ, ಅರವೆ ಸೊಪ್ಪು, ಇವೆಲ್ಲನೂ ದಂಡಿನ ಸೊಪ್ಪು ಎಲ್ಲ ಹಾಕೋತಾ ಇರ್ತೀನಿ. ಆ ಸೊಪ್ಪಿನ ಜಾಗದಲ್ಲೇ ಈ ಕುಂಬಳಕಾಯಿ ಗಿಡ ಬೆಳೆದ್ಬಿಟ್ಟಿದೆ. ಆ ಇಟ್ಟಿಗೆ ಇಟ್ಟಿರೋ ಜಾಗ ಎಲ್ಲನೂ ಸೊಪ್ಪು ಹಾಕಿರೋ ಅಂಥದ್ದೇ ಜಾಗ. ಬಟ್ ಏನಾಯಿತು ಅಂತಂದರೆ ಈ ಸರಿ ಇದು ಬೆಳೆದ್ಬಿಡ್ತು, ಕುಂಬಳಕಾಯಿ ಬಳ್ಳಿ. ಹಾಗಾಗಿ ಸೊಪ್ಪನ್ನು ಬೆಳೆಯೋಕ್ಕೆ ಬಿಟ್ಟಿಲ್ಲ ಅದು. ನೋಡಿ, ಇದಿಷ್ಟು ನಮ್ಮ ಗಾರ್ಡನ್ ಏರಿಯಾ ನೋಡ್ತಾ ಇರಬೇಕು. ನನಗಿಷ್ಟು ಜಾಗ ಇದೆ. ಇಲ್ಲೊಂದು ಕುಂಬಳಕಾಯಿ ಬಂದಿದೆ ನೋಡಿಪ್ಪ. ಓ, ಇದೊಂದು ದಪ್ಪ ಆಗಿಬಿಟ್ಟಿದೆ ಕುಂಬಳಕಾಯಿ. ಅಷ್ಟು ಗಮನಿಸಿರ್ಲಿಲ್ಲ. ತೆಗೆದುಬಿಡೋಣ ತಡೀರಿ ಇವತ್ತು. ಚೆನ್ನಾಗಿದೆ. ಅಯ್ಯೋ, ಎಷ್ಟು ದಪ್ಪ ಇದೆ. ತೆಗೆದುಬಿಡ್ತೀನಿ. ನಾವೇನಾದರೂ ಸಣ್ಣ ಪುಟ್ಟ ನಮ್ಮ ಕೈಯಲ್ಲೇ ಬೆಳ್ಕೊಂಡಾಗ ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಅಂದರೆ, ನಾನು ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದು ಕಣ್ರಿ. ನಾನು ಯಾವುದೇ ಗೊಬ್ಬರಗಳನ್ನ ಹೊರಗಡೆಯಿಂದ ತರಿಸಿ ನಿಜವಾಗ್ಲೂ ಹಾಕಿಲ್ಲ. ಅಯ್ಯೋ, ನನ್ನ ಮಗಳು ಮುಟ್ಟಕ್ಕೋದ್ಲು, ಮುಳ್ಳು ಚುಚ್ಚಿತ್ತು ಅದರಲ್ಲಿ ಇದ್ದಿದ್ದು. ವಾಟರ್ ಮೆಲನ್ನು ನೋಡಿದ್ರೆ ಖುಷಿಯಾಗುತ್ತೆ. ನಾವು ಏನೋ ಒಂದು ಮಾಡ್ತೀವಿ ಅಂತ. ನಮ್ಮ ತಂದೆ ರೈತರು, ನಮ್ಮ ತಾಯಿನೂ ರೈತರು. ಬಟ್ ನಮಗೆಲ್ಲ ಹೊಲದಲ್ಲಿ ಓಡಾಡೋಕ್ಕೂ ಬಿಟ್ಟಿರಲಿಲ್ಲ. ಇದು ನಮ್ಮ ಮನೆ. ಇವತ್ತಿನ ಹಾರ್ವೆಸ್ಟಿಂಗ್ ಮುಗೀತು. ಡೈಲಿ ಹೂ ಬಿಡುತ್ತೆ. ನಾನು ಅದನ್ನು ತೋರಿಸಿದ್ದೆ ನಿಮಗೆ. ನನ್ನ ಹಿಂದಿನ ವೀಡಿಯೋಸ್ನೆಲ್ಲ ನೀವು ನೋಡಿದರೆ ಗೊತ್ತಾಗುತ್ತೆ. ನೋಡಿರಲಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ. ಮಂಗರವಳ್ಳಿ ಗಿಡ, ಇವಳು ನಮ್ಮ ಮನೆ ರಾಣಿ. ನಮ್ಮ ಮನೆ ಒಳಗಡೆ ಒಂದು ನೊಣ ಆಗಲಿ ಬರೋಕ್ಕೆ ಬಿಡಲ್ಲ. ನಿಜವಾಗ್ಲೂ ಎಷ್ಟು ಒಳ್ಳೆ ನಾಯಿ ಅಂತಂದರೆ, ಎಷ್ಟು ಸರಿ ಹಾವು ಬಂದಿತ್ತೋ ಅದನ್ನೆಲ್ಲ ಕಂಡಿಡಿಯೋದೇ ಅವಳು. ಸ್ಮೆಲ್ಲಿಗೆ ಕಂಡಿಡಿತಾಳೆ. ಇದು ನಮ್ಮ ಮನೆ ಮುಂದೆ ನಾನು ಪರಂಗಿ ಗಿಡ ಹಾಕ್ಕೊಂಡಿರೋದು. ಕಣಗ್ಲು ಗಿಡ. ಇದರೆಲ್ಲ ಬಿಡೋ ಅಷ್ಟು ಹೂವು ನಮ್ಮನೆ ನಿಜವಾಗ್ಲೂ ಅಭಿಷೇಕಕ್ಕೆ ಎಷ್ಟು ಸಾಕಾಗುತ್ತೆ ಅಂತಂದರೆ, ಅರ್ಚನೆ ಮಾಡೋದಕ್ಕೆಲ್ಲ, ಅಭಿಷೇಕ ಅಂದ್ಬಿಟ್ಟೆ, ಅರ್ಚನೆ ಮಾಡೋದಕ್ಕೆಲ್ಲ ಹೂಗಳು ನನಗೆ ಇದರಲ್ಲೇ ಸಾಕಾಗುತ್ತೆ. ಲೋಳೆ ಸರ, ಮತ್ತು ಈ ದಾಸವಾಳ ನೋಡಿ ಚಿಕ್ಕದಾಗೇ ಇರೋದು. ಮಿನಿಮಮ್ ಅಂದರೂ 2 ರಿಂದ 3 ಗ್ಯಾರಂಟಿ ದಾಸವಾಳ ಬಿಟ್ಟಿರುತ್ತೆ. ರಾಮಫಲದ ಗಿಡ ಮತ್ತು ಹೊಂಗೆ ಮರ ಇದೆ. ಇದು ನಮ್ಮ ಗಾರ್ಡನ್ ಏರಿಯಾ ಕಣ್ರಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನೋಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನಮಸ್ಕಾರ.